ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರ ಶುಭೋದಯ. ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ಈ ದಿನ ಬಹಳ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ದಿನ. ಗುರುವಾರ ಏಕಾದಶಿ ಇರ್ತಕ್ಕಂಥ ದಿನ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಅದರಲ್ಲೂ ಕೂಡ ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ, ಅದು ನಾನೊಂದು ನಿಮಗೊಂದು ಸರಳವಾಗಿರ್ತಕ್ಕಂಥ ವಿಡಿಯೋ ಕೊಡ್ತೀನಿ, ಒಂದು ಸರಳವಾಗಿ ಹೇಳ್ತೀನಿ. ಈ ಏಕಾದಶಿ ಆಚರಣೆ ಮಾಡೋದು ಮರಿಬೇಡಿ. ವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಇದು ಸತ್ಯವಾಗಿರ್ತಕ್ಕಂಥದ್ದು. ಇದು ಒಂದು ದಿನ ನಿಮ್ಮ ಈ ನಕ್ಷತ್ರ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಈ ದಿನದ ಮಹತ್ವ ಅತ್ಯದ್ಭುತವಾಗಿರ್ತಕ್ಕಂಥ ದಿನದಲ್ಲಿ ಒಂದು ಕೂಡ. ನೋಡೋಣ, ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ದಿನ ಮೊದಲು ಪಂಚಾಂಗ ಶ್ರವಣ, ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಇರ್ತದೆ. ಮೊದಲು ಇದನ್ನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಗುರುವಾರ ಈ ದಿನ ಏಕಾದಶಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲಪಕ್ಷ, ಇಂದ್ರ ಯೋಗ ಇರ್ತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥದ್ದು. ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ 7 ಗಂಟೆ 30 ನಿಮಿಷದವರೆಗೂ. ತದನಂತರ ಮೃಗಶಿರ ನಕ್ಷತ್ರ ಅಂದರೆ ಕುಜನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಮಹಾನಕ್ಷತ್ರ ವೃಷಭರಾಶಿಯಲ್ಲಿರ್ತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ 1 ಗಂಟೆ 59 ನಿಮಿಷದಿಂದ 3 ಗಂಟೆ 26 ನಿಮಿಷದವರೆಗೂ. ಹಾಗೆ ಯಮಗಂಡಕ ಕಾಲ, ಇದು ಬೆಳಗ್ಗೆ 6 ಗಂಟೆ 48 ನಿಮಿಷದಿಂದ 8 ಗಂಟೆ 14 ನಿಮಿಷದವರೆಗೂ. ಗುಳಿಕ ಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 40 ನಿಮಿಷದಿಂದ 11 ಗಂಟೆ 7 ನಿಮಿಷದವರೆಗೂ. ಹಾಗೆ ಇವತ್ತು ದುಷ್ಟ ಮುಹೂರ್ತ ವೀಕ್ಷಣೆಯನ್ನು ಮಾಡಿದ್ರು ಸಹಿತ ಬೆಳಗ್ಗೆ 10 ಗಂಟೆ 46 ನಿಮಿಷದಿಂದ 11 ಗಂಟೆ 29 ನಿಮಿಷದವರೆಗೂ. ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ 3 ಗಂಟೆ 5 ನಿಮಿಷದಿಂದ 3 ಗಂಟೆ 48 ನಿಮಿಷದವರೆಗೂ. ಸ್ನೇಹಿತರೆ, ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ. ಭೂಮಿಯಿಂದ ಲಾಭ ಸಿಗ್ತದೆ, ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯಗಳಿಂದ ರಾಜ ಸಿಗ್ತಕ್ಕಂಥ ಇರ್ತದೆ, ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ಇರುತ್ತೆ. ಹಾಗೆ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದ್ಭುತವಾಗಿ. ಬಟ್ ಅಹಮ್ಮನ್ನು ಬಿಡಬೇಕು. ಈ ದಿನ ಇದು ಬಹಳ ಕೆಟ್ಟದ್ದನ್ನು ಕೊಡುತ್ತೆ. ಇದನ್ನು ತಿಳ್ಕೊಬೇಕು. ಯಾರ್ಯಾರು ಮೇಷರಾಶಿ ಅಸ್ತಂಗತನಾಗಿದ್ದಾನೆ ಕುಜ, ಉಚ್ಚನಾಗಿದ್ದಾನೆ ಕುಜ, ಮಕರ ರಾಶಿಯಲ್ಲಿದ್ದಾನೆ ಕುಜ. ಬಟ್ ಒನ್ ಥಿಂಗ್, ನೀವು ಮಾಡ್ತಕ್ಕಂಥದ್ದು ಅಹಮ್ಮನ್ನು ಕಡಿಮೆ ಮಾಡಿ. ಇದು ದಾಂಪತ್ಯದಲ್ಲಿ ಸಮಸ್ಯೆಯನ್ನು ತಂದುಬಿಡುತ್ತೆ. ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ. ಇದರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಅತಿ ಮುಖ್ಯ. ಯಾರು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಈ ದಿನ ಶಿವ ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರವನ್ನು ಜಪವನ್ನು ಮಾಡಿ. ಖಂಡಿತ ಇನ್ನಷ್ಟು ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರಿಗೆ ಈ ದಿನ ದೂರ ಪ್ರಯಾಣ ಬರ್ತಕ್ಕಂಥ ಸಾಧ್ಯತೆಗಳನ್ನು ತುಂಬ ಜಾಸ್ತಿ ತೋರಿಸ್ತದೆ. ವಿದೇಶ ಪ್ರಯಾಣಗಳು, ಹೊರರಾಜ್ಯ ಪ್ರಯಾಣಗಳು, ಈ ರೀತಿಯಾದಂಥ ಕ್ಷೇತ್ರ ಫಲಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಬರ್ತದೆ. ಹಾಗೆ ಈ ದಿನ ಹಲವಾರು ರೀತಿಯಾದಂಥ ಸಂಧಾನಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳಾಗಿರ್ಬೋದು. ಈ ಒಂದು ಕ್ಷೇತ್ರ ಫಲದಲ್ಲಿ ಅಂದರೆ ಯಾರೋ ವ್ಯವಸಾಯ ಕ್ಷೇತ್ರದಲ್ಲಿದ್ದೀರೋ, ಕನ್ಸ್ಟ್ರಕ್ಷನ್ಸ್ ಕ್ಷೇತ್ರದಲ್ಲಿದ್ದೀರೋ ಅವ್ರಿಗೆಲ್ಲ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷ ಫಲ. ಯಾರು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳಲ್ಲಿದ್ದೀರೋ ಅವ್ರಿಗೂ ಕೂಡ ಒಂದು ಕಮಿಷನ್ ಆಧಾರಿತವಾಗಿ ಜಸ್ಟ್ ನಿಮ್ಮ ಮೀಡಿಯೇಷನ್ಸ್, ಜಸ್ಟ್ ನಿಮ್ಮ ಪ್ರೆಸೆಂಟೇಷನ್ಸ್, ಈ ಪ್ರೆಸೆಂಟೇಷನ್ಸ್ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಆದರೆ ನಷ್ಟಾಧಿಪತಿಯಾಗಿರ್ತಕ್ಕಂಥದ್ದು ಕುಜನಾಗಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿ ಅಸ್ತಂಗತನಾಗಿದ್ದಾನೆ. ಇದು ಕೆಲಸ ಅಸ್ತಂಗತನಾಗಿದ್ದಾಗ ಏನಾಗ್ತದೆ, ಹಲವಾರು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಆ ಕ್ವಾಲಿಟೀಸ್ ಆಫ್ 9th ಹೌಸ್ ಸುಟ್ಟೋಗ್ತದೆ.
9ರ ಸ್ಥಾನ ಅಸ್ತಂಗತನಾಗಿದ್ದಾಗ ಮೌಢ್ಯತೆ, ಸೋಂಬೇರಿತನ ಕಾಡುತ್ತೆ. ಇದೇ ನಿಮ್ಮ ಈ ದಿನದ ಸಮಸ್ಯೆ ಆಗಬಹುದು. ಈ ಸೋಂಬೇರಿತನ ಅವಕಾಶಗಳನ್ನು ಇವೆಲ್ಲವನ್ನು ಕಸ್ಕೊಳ್ಬಿಡುತ್ತೆ. ಹಾಗಾಗಿ ತಾವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ, ಆಂಜನೇಯನ ದೇವಸ್ಥಾನ ಭೇಟಿ ಮಾಡಿ, ಅಲ್ಲೆಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕೆಂಪು ಕಲ್ಸಕ್ಕರೆಯನ್ನು ಹಂಚಿಬಿಡಿ. ಶುಭವಾಗ್ತದೆ, ಒಳ್ಳೆಯದಾಗ್ತದೆ. ಹಾಗೆ ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವ್ರಿಗೂ ಸಹಿತ ಅಷ್ಟಮ ಸ್ಥಾನದಲ್ಲಿ ಕುಜ. ನಿಮ್ಮನ್ನು ಯಾರೂ ಏನು ಮಾಡಬೇಕಾಗಿಲ್ಲ, ನಿಮ್ಮನ್ನು ನೀವೇ ಒಂದು ತಪ್ಪಿಗೆ ಗುರಿ ಮಾಡ್ಕೊಳ್ತೀರಾ. ಅಷ್ಟಮ ಸ್ಥಾನ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀರಾ, ಹೈಲಿ ರಿಸ್ಕ್ ತೊಗೊಳ್ತೀರಾ. ಹೈಲಿ ರಿಸ್ಕ್ ತಗೊಂಡು ಸ್ವಲ್ಪ ಅಸ್ತಂಗತನಾಗಿರೋದ್ರಿಂದ ಆ ರಿಸ್ಕಿಗೆ ತಕ್ಕ ಪ್ರತಿಫಲವಿಲ್ಲದ ಸಮಸ್ಯೆಯನ್ನು ಅನುಭವಿಸ್ತೀರಿ. ಬಟ್ ವ್ಯಾಜ್ಯಗಳಿಗೆ ತಲ್ಲೀನತೆಯನ್ನು ದೂರ ಇಡಿ. ತುಂಬ ವ್ಯಾಜ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅನೆಸಸರಿ ಆಗಿರ್ತಕ್ಕಂಥ ವಾದ ವಿವಾದಕ್ಕೆ ಹೋಗಬೇಡಿ. ಬಟ್ ಅಷ್ಟಮ ಸ್ಥಾನ ಉಚ್ಚಸ್ಥಾನ, ಒಮ್ಮೊಮ್ಮೆ ಏನಾಗ್ತದೆ, ಅಧಿಕವಾಗಿರ್ತಕ್ಕಂಥ ಲಾಭಗಳು ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಭೂಮಿಯಿಂದ ಬರ್ಬೋದು, ತಾವು ಮಾಡ್ತಕ್ಕಂಥ ಕೆಲಸದಿಂದ ಮಾಡಿರ್ಬೋದು, ಅಥವಾ ನೀವು ಕೊಟ್ಟಂಥ ಸಾಲ ಮರುಪಾವತಿಯಾಗಬಹುದು. ಈ ದಿನ ತಾವು ಧಮಕಿ ಹಾಕಿ ಆದರೂ ತಗೊಳ್ತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿಯವ್ರಿಗೆ ಬರುತ್ತೆ. ಬಟ್ ಅಷ್ಟಮ ಸ್ಥಾನ, ನಿಗೂಢ ಸ್ಥಾನ, ರಿಸರ್ಚು ಆ ಥರದಲ್ಲಿದ್ದೀರೋ ಭೂಮಿಯ ವಿಚಾರದಲ್ಲಿ ಅವ್ರಿಗೆಲ್ಲ ಸ್ವಲ್ಪ ಲಾಭ ಇರತಕ್ಕಂಥದ್ದು ದಿನವಾಗ್ತದೆ. ಬಟ್ ಒನ್ ಥಿಂಗ್ ಏನಪ್ಪ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಡನ್ ಕೋಪವನ್ನು ಬಿಡಬೇಕಾಗುತ್ತೆ. ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ, ಕೆಲಸದಲ್ಲಿ ಕಿರಿಕಿರಿ ತರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯತೆ ಇರುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ, ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರತಕ್ಕಂಥದ್ದು ಇರ್ತದೆ. ಶುಭವಾಗಲಿ. ಹಾಗೆ ಕಟಕ ರಾಶಿ ನೋಡಿ, ಕಟಕ ರಾಶಿ ಯೋಗಾಧಿಪತಿ ಸಪ್ತಮದಲ್ಲಿ ಅಸ್ತಂಗತನಾಗಿದ್ದಾನೆ. ಇಡೀ ಹೋಲ್ಡೇ ನಿಜವಾಗ್ಲೂ ನಿಮ್ಮ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಮನೆಯ ವಿಚಾರ ಆಗಿರ್ಬೋದು, ಹಾಗೆ ಯಾವುದೇ ಕೆಲಸದಲ್ಲೇ ಆಗಿರ್ಬೋದು, ತುಂಬ ಎನರ್ಜಿಟಿಕಲ್ ಡೇ ಕೂಡ ಆಗ್ತದೆ. ಇಟ್ಸ್ ಅ ವೆರಿ ಎನರ್ಜಿಕಲ್ ಡೇ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭದ ದಿನವಾಗ್ತದೆ. ರಾಜಕೀಯವಾಗಿರ್ತಕ್ಕಂಥ ಲಾಭ, ಜನದ ಜೊತೆಗಳೇ ಉತ್ತಮ ಬಾಂಧವ್ಯ, ಅವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಒಂದು ಒಲವುಗಳನ್ನು ತೋರಿಸ್ತೀರಾ. ಯಾರೋ ಮನೆಯವರು ಕಷ್ಟದಲ್ಲಿದ್ದಾರೆ, ಅವರಿಗೆ ಒಂದಷ್ಟು ಸಪೋರ್ಟ್ ಮಾಡ್ತಕ್ಕಂಥದ್ದು. ಪ್ರೀತಿಯ ವಿಚಾರದಲ್ಲಿ ಲಾಭ ಮಾಡ್ತಕ್ಕಂಥದ್ದು, ಅಂದರೆ ಅರ್ಥಾತ್ ತಮ್ಮ ಪ್ರೀತಿಯನ್ನು ಹಂಚ್ತಕ್ಕಂಥದ್ದು, ಜನಗಳಿಗೋಸ್ಕರ ಒಂದು ಸೇವಾ ಮನೋಭಾವದ ವೃತ್ತಿಯನ್ನು ಮಾಡ್ತಕ್ಕಂಥದ್ದು ಈ ದಿನ ಲಭ್ಯತೆ ಇರುತ್ತೆ. ಕೆಲಸದಲ್ಲೂ ಕೂಡ ಮೇಲುಗೈ ಸಾಧಿಸ್ತೀರಿ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಬಟ್ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇನ್ನು ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥ ಕಟಕ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ, ಒಳ್ಳೆಯದಾಗಲಿ. ಸಿಂಹರಾಶಿಯ ಫಲಾಫಲ, ಶತ್ರುವಿನ ದಮನ. ಈ ದಿನ ಅತ್ಯದ್ಭುತವಾಗಿ ಹೇಳಬೇಕು ಅಂದರೆ ಶತ್ರುವಿನ ದಮನ ಆಗ್ತಕ್ಕಂಥದ್ದಿರುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸಂಧಾನದ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಕಾಲವಾಗ್ತಕ್ಕಂಥದ್ದಿರ್ತದೆ. ಭೂಮಿಯ ವಿಚಾರದಲ್ಲಿ ಲಾಭ, ಮನೆ ಕಟ್ಟತಕ್ಕಂಥ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಕೂಡ ಈ ಸಿಂಹರಾಶಿಯವರಿಗೆ ಬರುತ್ತೆ. ವಿದ್ಯಾರ್ಥಿಗಳಿಗೆ ಅಲ್ಪ ಲಾಭ ಇರ್ತಕ್ಕಂಥದ್ದು, ಬಟ್ ಬಿಸ್ನೆಸ್ ಮ್ಯಾನ್ಗಳಿಗೆ ಒಳ್ಳೆಯ ಲಾಭ ಬರ್ತಕ್ಕಂಥ ಸಾಧ್ಯತೆಗಳನ್ನು ಸಿಂಹರಾಶಿಯವರಲ್ಲಿರ್ತಕ್ಕಂಥ ಇರುತ್ತೆ. ಹಾಗೆ ಸುಬ್ರಹ್ಮಣ್ಯನ ಸ್ತೋತ್ರವನ್ನು ಜಪವನ್ನು ಮಾಡಿ ಖಂಡಿತವಾಗಿ ಲಾಭ ಬರ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕನ್ಯಾ ರಾಶಿಯವರಿಗೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಹಾಗೆ ಈ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವರು, ಪತ್ರಕರ್ತರಾಗಿರ್ತಕ್ಕಂಥವ್ರಾಗಿರ್ಬೋದು, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಕ್ರಿಯೇಟಿವ್ ಫೀಲ್ಡ್ನಲ್ಲಿರ್ತಕ್ಕಂಥವ್ರು, ಸ್ಪೋರ್ಟ್ಸ್ ಮ್ಯಾನ್ಸ್ಗಳಿಗೆ ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಡೇಸ್, ತುಂಬ ಬ್ಯೂಟಿಫುಲ್ ಇರುತ್ತೆ. ಬಟ್ ಹಣಕಾಸಿನ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತದೆ. ಅದೊಂದು ನೋಡ್ಕೊಬೇಕು. ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ದಿನ, ಬಟ್ ಈ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಆಗಿಬಿಡುತ್ತೆ. ಹಾಗಾಗಿ ತಾವು ಇದರ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ನೀವು ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಅಫ್ಕೋರ್ಸ್ ತುಲಾರಾಶಿಯವರಿಗೂ ಲಾಭದ ದಿನ. ಭೂಮಿ ವಿಚಾರ, ಹಾಗೆ ಆಸ್ತಿಯ ವಿಚಾರಗಳಲ್ಲಿ, ಮನೆಯ ವಿಚಾರಗಳಲ್ಲಿ, ಕನ್ಸ್ಟ್ರಕ್ಷನ್ಸ್ ವಿಚಾರದಲ್ಲಿ, ಎಲೆಕ್ಟ್ರಾನಿಕ್ಸ್ ವಿಚಾರ, ಅಂದರೆ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಒಬ್ಬಳ ಇಟ್ಕೊಂಡಿದ್ದೀನಿ ಅಥವಾ ಎಲೆಕ್ಟ್ರಿಕಲ್ ಅಂಗಡಿ ಇಟ್ಕೊಂಡಿದ್ದೀನಿ, ಇವ್ರಿಗೆಲ್ಲರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಇರುತ್ತೆ. ಮೇಲಾಗಿ ಭೂಮಿಯ ವಿಚಾರದಲ್ಲಿ ಲಾಭವನ್ನು, ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಗವನ್ನು ತಗೊಳ್ತೀರಿ.
ಹಾಗೆಯೇ ಕ್ರಯ ವಿಕ್ರಯದಾಗಿರಾಗಿದ್ದೀರಾ, ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಅವ್ರಿಗೂ ಅತ್ಯುದ್ಭುತವಾಗಿರ್ತಕ್ಕಂಥ ದಿನ. ಹಾಗೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೂ ಶುಭದ ದಿನ. ಬಟ್ ಒನ್ ಥಿಂಗ್, ಚತುರ್ಥ ಭಾವದಲ್ಲಿ ಕುಜ, ತುಲಾರಾಶಿಯವರಿಗೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ವೃಶ್ಚಿಕ ರಾಶಿ, ರಾಶಿಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಚಂದ್ರ ಇರ್ತಕ್ಕಂಥ ಸ್ಥಾನನೂ ಕೂಡ ಒಳ್ಳೆಯದಿದೆ. ಯಾರು ಪ್ರಯತ್ನಪಟ್ಟು ಅಂದರೆ ಕಷ್ಟ ಅಂದರೆ ತಮ್ಮ ತೋಳ್ಬಲವನ್ನು ಉಪಯೋಗಿಸ್ಕೊಂಡು, ತಮ್ಮ ಕಮ್ಯುನಿಕೇಷನ್ನ ಶುದ್ಧವಾಗಿಟ್ಕೊಂಡು, ಕೇವಲ ತಮ್ಮ ಪ್ರಯತ್ನ ತೋಳ್ಬಲದಿಂದ ಮಾಡ್ತಕ್ಕಂಥ ಯಾವುದೇ ಕಾರ್ಯಗಳು ಯಶಸ್ಸನ್ನು ಕೊಡುತ್ತೆ. ಮ್ಯಾಕ್ಸಿಮಮ್ ಜಸ್ಟ್ ಸಪೋರ್ಟ್, ನಿಮ್ಮ ಸಪೋರ್ಟ್ ಅದ್ಭುತವಾಗಿರ್ತಕ್ಕಂಥ ಪರಿಣಾಮವನ್ನು ಕೊಡ್ತದೆ. ಹಾಗೆ ಸಹೋದರಗಳ ವಿಚಾರಗಳಲ್ಲಿ ಲಾಭವನ್ನು ಪಡಿತೀರಿ. ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಲಾಭ ಬರ್ತಕ್ಕಂಥದ್ದು ಇರ್ತದೆ. ಕೇವಲ ನಿಮ್ಮ ಮಾತಿನಿಂದ ಲಾಭವನ್ನು ಪಡ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ 50-50 ಅಂದರೆ ಸಾಧಾರಣವಾಗಿರ್ತಕ್ಕಂಥ ದಿನ. ವ್ಯಾಪಾರಸ್ಥರಿಗೆ ಉತ್ತಮವಾಗಿರ್ತಕ್ಕಂಥ ದಿನದಲ್ಲಿ ಒಂದು. ಅಫ್ಕೋರ್ಸ್, ಬಟ್ ನಿಮ್ಮ ಪ್ರಯತ್ನವನ್ನು ಶ್ರದ್ಧೆ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತದೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಧನುರಾಶಿಯವರಿಗೆ ಹೆಚ್ಚಿನ ಮಹತ್ವ ಕುಟುಂಬಕ್ಕೆ ಕೊಡ್ತೀರಾ, ಬಟ್ ಹಣಕಾಸು ವಹಿವಾಟುಗಳು ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಹಿನ್ನಡೆಯನ್ನು ತರತಕ್ಕಂಥದ್ದು ಹಣಕಾಸು ವಹಿವಾಟುಗಳಲ್ಲಿರ್ತದೆ. ಬಟ್ ನೀವು ಅಫ್ಕೋರ್ಸ್ ದುಡಿತೀರಾ, ಚೆನ್ನಾಗಿದ್ದೀನ, ಒಳ್ಳೆಯ ಆದಂಥ ಲಾಭ ಬರ್ತದೆ. ಬಟ್ ಉಳಿಯೋದಕ್ಕೆ ಕಷ್ಟ ಆಗ್ತದೆ, ನಷ್ಟ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ. ಧನಸ್ಥಾನದಲ್ಲಿ ಕುಜ ಅಸ್ತಂಗತನಾಗಿದ್ದಾನೆ. ಮಾತಿನ ಮೇಲೆ ನಿಗಾ ಇಡಬೇಕಾಗ್ತದೆ. ವಾಕ್ಸ್ಥಾನ 2ರ ಸ್ಥಾನ. ತಾವು ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ನಿಮ್ಮ ಸಪ್ಪೆ ಮಾತಿವತ್ತು ಅಷ್ಟು ಉತ್ತಮತೆಯನ್ನು ಕೊಡಲ್ಲ, ಪೊಟೆನ್ಷಿಯಾಲಿಟಿ ಕೊಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಗಡಸು ಮಾತುಗಳನ್ನು ಹಾಡಬೇಕಾಗ್ತದೆ. ಹಾಗೆ ಮಾತು ಏನೇನೋ ಮಾತಾಡೋದಕ್ಕೆ ಹೋದ್ರೂ ಅಲ್ಲಿ ಕುಟುಂಬದ ವ್ಯಾಜ್ಯಗಳು ಬಂದ್ಬಿಡುತ್ತೆ. ಅದು ನಷ್ಟವನ್ನು ತರೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆ ಇರಬೇಕು. ಹಾಗೆ ಧನುರಾಶಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭದ ದಿನ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ತೊಗರಿ ಬೇಳೆಯನ್ನು ದಾನ ಕೊಡಿ, ಶುಭವಾಗ್ತದೆ. ಮಕರ ರಾಶಿ, ಖಂಡಿತ ಮಕರ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ದಿನದಲ್ಲಿ ಒಂದು ಲಾಭದ ದಿನ. ಹಾಗೆ ಭೂಮಿ ಖರೀದಿ ಲಾಭವನ್ನು ಸಿಗ್ತಕ್ಕಂಥದ್ದಿರುತ್ತೆ. ವ್ಯಾವಹಾರಿಕವಾಗಿ ಲಾಭ ಸಿಗ್ತಕ್ಕಂಥದ್ದು ಕೂಡ ಇರ್ತದೆ. ಹಾಗೆ ನೀವು ಮನೆಗೆ ಹೊಸದಾಗಿ ಏನೋ ಮನೆ ನಿರ್ಮಾಣ ಮಾಡಬೇಕು, ಪ್ಲ್ಯಾನ್ ಹಾಕ್ಸ್ತಕ್ಕಂಥ ದಿನ ಕೂಡ ಇರ್ತಕ್ಕಂಥದ್ದಿರುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಭೂಮಿಯಿಂದ ಲಾಭ ಖಂಡಿತವಾಗಿ ಮಕರ ರಾಶಿಯವರಿಗೆ ಲಭ್ಯತೆ ಇರುತ್ತೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ಆರೋಗ್ಯದಲ್ಲಿ ಉತ್ತಮತೆ ಇರತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ಶುಭದ ದಿನ, ಒಳ್ಳೆಯದಾಗಲಿ. ಹಾಗೆ ನೋಡಿ ಕುಂಭರಾಶಿ ನೋಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಉತ್ತಮ ದಿನವಾಗ್ತದೆ. ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಕೆಲಸದಲ್ಲಿ ಒತ್ತಡ ಇರ್ತದೆ. ಭಾಳ ಪ್ರಯತ್ನ ಪಟ್ಟರೂ ಕೂಡ ಒಂದಷ್ಟು ಶುಭ ಫಲಗಳು ಅಷ್ಟು ಉತ್ತಮತೆ ಇಲ್ಲ. ವಾದ ವಿವಾದಗಳಲ್ಲಿ ಅಪಜಯವಾಗ್ತಕ್ಕಂಥಿರ್ತದೆ. ವಿಪರೀತ ಕೋಪ ಇರುತ್ತೆ. ಬಿ ಕೇರ್ಫುಲ್. ಏನೋ ಮಾತಾಡೋಕ್ಕೋಗಿ ಏನೋ ಮಾತಾಡ್ಬಿಡ್ತೀರಾ ಇದನ್ನು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತದೆ. ಯಾರು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಅನ್ನೆಸಸರಿಯಾಗಿ ನೀವು ಇದನ್ನು ನೋಡಿ, ಯಾವುದೋ ಒಂದು ವಿಚಾರ, ಭೂಮಿಗೆ ಯಾವುದೋ ಒಂದು ವಿಚಾರದಲ್ಲಿ ಬಂಡವಾಳ ಹಾಕ್ತೀರಾ, ಅದು ನಷ್ಟವಾಗ್ತದೆ. ಅಟ್ಲೀಸ್ಟ್ ನೀವು ವ್ಯವಸಾಯ ಕ್ಷೇತ್ರದಲ್ಲಿದ್ದೀರಾ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಖರ್ಚು ಬಂದೇ ಬರ್ತದೆ, ಬರೆದಿಟ್ಕೊಳ್ಳಿದ್ದೀರಾ. ಅನ್ನೆಸಸರಿಯಾಗಿ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳು ಕೆಟ್ಟೋಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅದರಿಂದ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ರಿಂದ ನೀವು ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ, ನೀವು ಅತಿ ಅದ್ಭುತವಾಗಿ ಕೇವಲ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ, ಹೋಗಬೇಕಾದ್ರೆ ಒಂದು 100 ಗ್ರಾಮು 200 ಗ್ರಾಮು ಕೆಂಪು ಕಲ್ ಸಕ್ಕರೆ ತಗೊಂಡೋಗಿ ಅಲ್ಲಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ, ಶುಭವಾಗ್ತದೆ. ಕೊನೆಯದಾಗಿ ಮೀನರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ಲಾಭ. ಅಸಡ್ಡೆಯನ್ನು ಮಾಡಿಬಿಡಿ. ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಲಾಭದ ವಿಚಾರವಾಗ್ತದೆ. ನಿಮ್ಮ ತುಂಬ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಈ ದಿನ ನಿಮ್ಮ ಸಹಾಯಕ್ಕೆ ಬರ್ತಕ್ಕಂಥದ್ದು ಮೀನರಾಶಿಯವರಿಗೆ ಲಭ್ಯವಾಗ್ತದೆ. ಅಫ್ಕೋರ್ಸ್ ಅಣ್ಣಂದರಿಂದ, ಚಿಕ್ಕಪ್ಪಂದರಿಂದ ಕೂಡ ಲಾಭ ಬರ್ತಕ್ಕಂಥ ದಿನವಾಗ್ತದೆ. ಎಲ್ಲ ಕ್ಷೇತ್ರ ಫಲದವರೆಗೂ ಕೂಡ ಮೀನರಾಶಿಯವರಿಗೆ ಶುಭದ ಫಲಪ್ರಾಪ್ತಿ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿ ಈ ದಿನ
ಏಕಾದಶಿ ಇರ್ತಕ್ಕಂಥ ದಿನವಾದ್ದರಿಂದ ಅದರಲ್ಲೂ ಕೂಡ ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೋ, ಯಾರು ದಾಂಪತ್ಯದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರೋ, ಯಾರು ತನ್ನ ಸಂಗಾತಿಯಿಂದ ಯಾವುದೇ ಸಪೋರ್ಟ್ ಸಿಗ್ತಾ ಇಲ್ವೋ, ಏಕಾದಶಿ ಮೃಗಶಿರ ನಕ್ಷತ್ರ ಗುರುವಾರವಿರೋದ್ರಿಂದ ಮೃಗಶಿರ ನಕ್ಷತ್ರಕ್ಕೆ ಗುರುವಿನ ದೋಷ ಇರ್ತದೆ, ಮರಿಬೇಡಿ. ನೀವು ಎಲ್ಲಿಂದ ಎಲ್ಲಿಗೆ ನೋಡ್ಕೊಂಬನ್ನಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥ ಮೃಗಶಿರ ನಕ್ಷತ್ರಕ್ಕೆ ಸ್ವಲ್ಪ ತೊಂದರೆಗಳು ಕಮ್ಮಿ ಇರ್ತದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಒಂದು ಜೋಡಿಗೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಇರ್ತದೆ. ಯಾವ ರೀತಿ ಆದರೂ ಆಗ್ಬೋದು. ಒಂದೇ ರೀತಿಯಾಗಿ ಕಾದಾಟಗಳಾಗ್ದಲೇ ಇರ್ಬೋದು, ಅದು ಡಿವೋರ್ಸ್ಗೂ ಆಗ್ಬೋದು, ದೂರ ದೂರ ಇರ್ಬೋದು. ಇವೆಲ್ಲ ಲಕ್ಷಣಗಳು ಇದ್ದೇ ಇರ್ತದೆ. ಹಾಗಾಗಿ ಈ ದಿನ ಉಪವಾಸವನ್ನು ಇರಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿ. ಅದ್ಭುತವಾಗಿ ನೀವು ವಿಷ್ಣು ಆರಾಧನೆ ಆದ ನಂತರ ದ್ವಾದಶಿಗಳಂದಾಗಿರ್ಬೋದು ಅಥವಾ ಏಕಾದಶಿಗಳಂದಾಗಿರ್ಬೋದು ಹಳದಿ ವಸ್ತ್ರದಾನವನ್ನು ಮಾಡಿ, ಅಥವಾ ಕಡಲೆಕಾಳನ್ನು ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ. ಹಾಗೆ ವಿಷ್ಣುವಿನ ಅನುಗ್ರಹ ಸಿಗ್ತಕ್ಕಂಥದ್ದು ಇರ್ತದೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.